ಕುಮಾರಸ್ವಾಮಿ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ, ಪಕ್ಕದ ಒಂದು ಚೇರನ್ನ ಖಾಲಿ ಇಟ್ಟಿದ್ದಾರೆ. ಖಾಲಿ ಇಟ್ಟಿರೋದು ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಬಂದು ಕೂತ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಮುಖ್ಯಮಂತ್ರಿಗಳನ್ನು ಕರೆದಿದ್ವಿ, ಅವ್ರು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ, ಅದಕ್ಕೋಸ್ಕರ ನಾವು ಈ ಚೇರನ್ನು ಖಾಲಿ ಇಟ್ಟಿದ್ದೀವಿ. ಇದು ವೇದಿಕೆ ಮೇಲೆ 2 ಕುರ್ಚಿಗಳಿವೆ ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಒಂದು ಚೇರ್ ಖಾಲಿ ಇದೆ, ಅದರಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಅಂತ ಕೂಡ ಇದೆ. ಡಿ ಕೆ ಹೆಸರಿರುವಂಥ ಖಾಲಿ ಕುರ್ಚಿ. ಸೊ ಇದು ಸಂಗತಿ. ಬನ್ನಿ ಚರ್ಚೆಗೆ, ಬಹಿರಂಗ ಚರ್ಚೆಗೆ ಅಂತ ಮುಖ್ಯಮಂತ್ರಿಗಳು ಕರೆದಿದ್ದು, ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿದ್ದು. ವಿಧಾನಸೌಧಕ್ಕೆ ನಾವು ಬರಲ್ಲ, ನಾವೇನಿದ್ರು ಸ್ಥಳದಲ್ಲೇ ಇರ್ತೀವಿ, ನಾವು ಬೇರಮಂಗಲಕ್ಕೆ ಬರ್ತೀವಿ ಬನ್ನಿ ಅಂತ ಇವರು ಪತ್ರ ಬರೆದಿದ್ದು. ಪತ್ರಕ್ಕೆ CM ಯಾವುದೇ ಉತ್ತರ ಕೊಟ್ಟಿಲ್ಲ. ಆದರೆ CM ಏನೇನು ಮಾತಾಡಬೇಕು ಅದೆಲ್ಲವನ್ನೂ ಕೂಡ ಶಾಸಕರುಗಳು ಜೊತೆಗಿದ್ದಂಥವ್ರು ಮಾತಾಡ್ತಾ ಇದ್ದಾರೆ. ಗೋಲಿಬಾರ್ ಮಾಡಬೇಕು ಅನ್ನುವಂಥ ವಿಷಯ ಇದೇನಾದರೂ ಇದೆಯಾ, ನಿಮಗೆ ಉದ್ದೇಶ ಇದೆಯಾ ಅಂತ ಬಾಲಕೃಷ್ಣ ಪ್ರಶ್ನೆ ಮಾಡಿದರು. ಇನ್ನು ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಚರ್ಚೆಗೆ ಬರಲ್ಲ, ಯಾಕಂದರೆ ಅವರಿಗೆ ನೈತಿಕತೆ ಇಲ್ಲ. ಇದು ಕುಮಾರಸ್ವಾಮಿಯವರ ವಾಗ್ದಾಳಿ. ನಾನು ನೋಡಿ ಧೈರ್ಯವಾಗಿ ಬಂದಿದ್ದೀನಿ, ನಮ್ಮನ್ನು ಬೆಳೆಸಿದವ್ರು ನೀವು, ನಿಮ್ಮ ಎದುರುಗಡೆನೇ ಚರ್ಚೆ ಆಗಲಿ, ಅಲ್ಲೆಲ್ಲೋ ಕೂತ್ಕೊಂಡು ಚರ್ಚೆ ಮಾಡೋದು ಬೇಡ, ಅದಕ್ಕೋಸ್ಕರ ಇಲ್ಲಿ ಬನ್ನಿ ಅಂತ ಕರೆದೆ ಅಂತಾರೆ ಕುಮಾರಸ್ವಾಮಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ, ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿ ತಂದು ನಿಲ್ಲಿಸಬೇಕು ಅಂತ ಅಲ್ಲ, ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಕೂತಿದಾರಲ್ಲ ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ. ಇದು 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕರೆದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ಅದೇನು ರೆಡ್ಡು ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ಕೆ ತಯಾರಾಗಿದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಬರಲ್ಲ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಈ ರೀತಿ ಚರ್ಚೆ ಮಾಡೋದಕ್ಕೆ ಸಾಧ್ಯ? ನಾನು ಅವ್ರು ಬರಲ್ಲ ಅಂತ ಗೊತ್ತ, ನನಗೆ ಅವ್ರು ಹೇಳೋದೇನು. ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ, ಪತ್ರ ಬರೆದು ಯಾತಕ್ಕೆ ನಾನು ಇನ್ವೈಟ್ ಮಾಡಿದ್ರು, ನಾನು ಯಾಕೆ ಪತ್ರ ಬರೆದಿದ್ದೀನಿ, ಮತ್ತು ಇನ್ನೊಂದು ಪತ್ರ ನೆನಪಿಸಿ ಅವರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅಲ್ಲಿ ನೋಡಿದ್ರೆ ಬೆಂಗಳೂರಿನಲ್ಲಿ CM 15 ಲಕ್ಷ ಸಸಿ ನೆಡ್ತಾ ಇದ್ದಾರೆ, ಮರಗಳನ್ನು ಬೆಳೆಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಇಲ್ಲಿ ಬೆಳೆದಿರುವಂಥ 10 ಲಕ್ಷ ಮರ ಕಡಿತಾ ಇದ್ದಾರೆ. ಏನಿದೆ ಅರ್ಥ? ಇದು HD ಕುಮಾರಸ್ವಾಮಿಯವರ ಪ್ರಶ್ನೆ. 480 ದಿನಗಳಾಯಿತು, ಬಿಡದಿ ರೈತರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ನಾವಂತೂ ಈ ರೈತ ಹೋರಾಟಗಳಿಗೆಲ್ಲ ಪ್ರಚೋದನೆ ಕೊಟ್ಟಿಲ್ಲ. ಅವರು ತಮ್ಮ ಭೂಮಿ ಉಳಿಸ್ಕೋಬೇಕು, ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಇವತ್ತು ಸಸಿ ನೆಡುವಂಥ ಅಭಿಯಾನ ನಡೀತಾ ಇದೆ. 15 ಲಕ್ಷ ಸಸಿನ ಅಲ್ಲಿ ನೆಡ್ತಾ ಇದ್ದಾರೆ. ಇಲ್ಲಿ ಬೆಳೆದಿರುವಂಥ 10 ಲಕ್ಷ ಮರ ಕಡಿತಿದ್ದಾರೆ. ಇದು ಯಾವ ನ್ಯಾಯ ಅಂತ ಕೇಳಿದ್ದಾರೆ HDK. ಒಂದು ಇವತ್ತು ನನ್ನದ ಯಾವುದೇ ನನ್ನಿಂದ ಪ್ರತಿಷ್ಠೆ ಅಂತ ಪ್ರಶ್ನೆ ಇಲ್ಲ. ನಾನು ಬರ್ತಕ್ಕಂಥದ್ದಕ್ಕೆ 2 ಪತ್ರ ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಈಗಲೂ ಸಹ ಹೇಳ್ತೇನೆ, ಪಾಪ ಮುಖ್ಯಮಂತ್ರಿಗಳು ಅಲ್ಲೆಲ್ಲೂ ಬೆಂಗಳೂರು ನಗರದ ರಸ್ತೆಯಲ್ಲಿ ಒಂದು 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲಿ ಸಸಿ ನೆಡಕ್ಕೆ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಮರಗಳನ್ನ, ತೆಂಗಿನ ಗಿಡ, ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ
ಏನು ಟೌನ್ಶಿಪ್ ಮಾಡಕ್ಕೆ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದು, ಇಲ್ಲಿ 15 ಲಕ್ಷ ಕಟ್ ಮಾಡೋದು, ಇದು ಇವ್ರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 450-470 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರೂ ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಇಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು